ರಾಜ್ಯದಲ್ಲಿ 9 ಗಂಟೆಯವರೆಗೆ ಶೇಕಡ 9 ಪಾಯಿಂಟ್ ಸಮಥಿಂಗ್ ಮತದಾನ ಆಗಿರತಕ್ಕಂತ ಮಾಹಿತಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ 10.37%, ಬೀದರ್ನಲ್ಲಿ 8.90%, 9.45 ಆವರೇಜ್ ಓವರ್ ಆಲ್ ನಾನು ಹೇಳ್ತಾ ಇರೋದು 14 ಲೋಕಸಭಾ ಕ್ಷೇತ್ರಗಳು. ಬಾಗಲಕೋಟೆಯಲ್ಲಿ 8.59, ಬೆಳಗಾವಿ 9.48, ಬಳ್ಳಾರಿ 10.37, ಬೀದರ್ 8.90, ವಿಜಯಪುರ 9.26, ಚಿಕ್ಕೋಡಿ 10.81. ಸೊ 14 ಕ್ಷೇತ್ರಗಳ ಮತದಾನ ಶೇಕಡಾವಾರು ಮತದಾನ 9 ಗಂಟೆ ತನಕ, ಅಂದರೆ 2 ಅವರ್ಸ್. 7 ಗಂಟೆಗೆ ಆರಂಭ ಆಗಿರುತ್ತೆ. 7 ಗಂಟೆಯಿಂದ 9 ಗಂಟೆ ತನಕ ಎಷ್ಟು ಮತದಾನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈಗಷ್ಟೇ ಹೇಳ್ತಾ ಇದ್ವಿ ಆವರೇಜ್ ವೋಟಿಂಗ್ ಪರ್ಸೆಂಟೇಜ್ 2 ಗಂಟೆಗಳಲ್ಲಿ ಎಷ್ಟಾಗಿದೆ ಅಂತ ಹೇಳಿ. ಬಾಗಲಕೋಟೆ 8.59% ವೋಟಿಂಗ್ ಆಗಿದ್ರೆ, ಬೆಳಗಾವಿಯಲ್ಲೂ ಕೂಡ ಅದೇ ಸಿಂಗಲ್ ಡಿಜಿಟ್ ಪರ್ಸೆಂಟೇಜ್ ಕಾಣಿಸ್ತದೆ. ಬಳ್ಳಾರಿಯಲ್ಲಿ 10.37% ವೋಟಿಂಗ್ ಆಗಿದೆ, ಚಿಕ್ಕೋಡಿಯಲ್ಲಿ 10.81% ವೋಟಿಂಗ್ ಆಗಿದ್ರೆ, ದಾವಣಗೆರೆಯಲ್ಲಿ 9.11% ವೋಟಿಂಗ್ ಆಗಿದೆ. ಲಾಸ್ಟ್ ಟೈಮ್ ಒಂದು 60 to 75% ವೋಟಿಂಗ್ ಆಗಿತ್ತು ಇಲ್ಲಿ. ಈ ಸಲ ಅದರ ರೆಕಾರ್ಡ್ ಬ್ರೇಕ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ನಮ್ಗೆ ಇನ್ನೊಂದು 3-4 ಅವರಲ್ಲಿ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ವೋಟಿಂಗ್ ನ ಪ್ರಮಾಣದಲ್ಲಿ ಮತದಾನದ ಬಗ್ಗೆ ಅಸಡ್ಡೆ ಇದೆಯಾ ಅಥವಾ ಏನ್ ಕತೆ ಅಂತ. ಬಸವರಾಜ ಬೊಮ್ಮಾಯಿ ಅವರು ಇದೇ ಮೊದಲ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ, ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. 2 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಸೊ ಹಕ್ಕು ಚಲಾಯಿಸ್ತಾ ಇರುವಂತಹ ಸಂದರ್ಭ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನವೀನ್ ಪರದೇಸಿ. ನವೀನ್, ಬಳ್ಳಾರಿಯಲ್ಲಿ ಲಾಸ್ಟ್ ಟೈಮ್ ಟೋಟಲ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು, ಆಮೇಲೆ ಈ ಕಳೆದ 2 ಗಂಟೆಗಳಿಂದ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ? ಮಮತಾ, ಕಳೆದ ಬಾರಿ ಸುಮಾರು 65%ನಷ್ಟು ಬಳ್ಳಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಆಗಿರುವಂಥದ್ದು. ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬಿಸಿಲಿನ ಪ್ರಖರತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಮತಗಟ್ಟೆ ಹತ್ರ ಈಗಾಗಲೇ ಧಾವಿಸ್ತಾ ಇರುವಂಥದ್ದು. ಬೆಳಗ್ಗಿನ 7 ಗಂಟೆಗೆ ಮತದಾನ ಆರಂಭ ಆಗಿರುವಂಥದ್ದು. 7 ಗಂಟೆಯಿಂದ 9 ಗಂಟೆವರೆಗೂ 10.37% ವೋಟಿಂಗ್ ಆಗಿರುವಂಥದ್ದು. ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗವು ಕೂಡ ಸಾಕಷ್ಟು ಮತದಾನವನ್ನು ಹೆಚ್ಚಳ ಮಾಡೋದಕ್ಕೆ ಹಲವಾರು ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಆದರೆ ಮಧ್ಯಾಹ್ನ ಆದಂಥ ಸಮಯದಲ್ಲಿ ಬಿಸಿಲಿನ ಪ್ರಖರತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಈಗಾಗಲೇ ಮತಗಟ್ಟೆಗಳ ಹತ್ರ ಧಾವಿಸಿ ತಮ್ಮ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಯುವತಿಯರ ಮತದಾನದ ಸಂಖ್ಯೆ ತೀರಾ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಏಜ್ ಆದಂಥ ಪರ್ಸನ್ಗಳೇ ಬಂದು ಮತದಾನವನ್ನು ಮಾಡ್ತಿರುವಂಥದ್ದು. ಸದ್ಯ 2 ಗಂಟೆಗಳ ಕಾಲ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. 7 ಗಂಟೆಯಿಂದ 9 ಗಂಟೆವರೆಗೂ ಸುಮಾರು 10.37%ನಷ್ಟು ಮತದಾನ ಆಗಿರುವಂಥದ್ದು. ಹೀಗಾಗಿ ಕಳೆದ ಬಾರಿಯ ಚುನಾವಣೆಯ ಮತದಾನದ ಸಂಖ್ಯೆ ಏನಿತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಮಮತಾ.